ಜಿಹ್ವೇಶ್ವರರ 101ನೇ ಜಯಂತಿ ಇಲ್ಕಲ್ಲಿನಲ್ಲಿ ಅದ್ಧೂರಿ ಆಚರಣೆ. ಶ್ರೀ ಭಗವಾನ್ ಶ್ರೀ ಜಿಹ್ವೇಶ್ವರರ 101ನೇ ಜಯಂತ್ಯೋತ್ಸವವನ್ನು ಇಲ್ಕಲ್ ನಗರದ ಸ್ವಕುಳಸಾಳಿ ನೇಕಾರ ಸಮಾಜ ವತಿಯಿಂದ ಅದ್ಧೂರಿಯಾಗಿ ಆಚರಿಸಲಾಯಿತು. ಇಲ್ಕಲ್ ನಗರದ ಜಿಹ್ವೇಶ್ವರ ದೇವಸ್ಥಾನದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಜಿಹ್ವೇಶ್ವರರ ಅಡ್ಡಪಲ್ಲಕ್ಕಿ ಉತ್ಸವವನ್ನು ಮಾಡಲಾಯಿತು. ಮಹಿಳೆಯರು ಆರತಿ ಹಿಡಿದು ಭಕ್ತಿ ಮೆರೆದರೆ, ಪುರುಷರು ಭಜನೆ ಮಾಡಿ ಭಕ್ತಿಯನ್ನ ಮೆರೆದರು. ಜಿಹ್ವೇಶ್ವರ ದೇವಸ್ಥಾನದಲ್ಲಿ ಶ್ರೀ ಭಗವಾನ್ ಜಿಹ್ವೇಶ್ವರರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವೂ ನಡೆಯಿತು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ವ್ಯಾಸಂಗದಲ್ಲಿ ಉತ್ತಮ ಸಾಧನೆ ಮಾಡಿದ ಸ್ವಕುಳಸಾಳಿ ನೇಕಾರ ಸಮಾಜದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ನಿರೂಪಣೆಯನ್ನ ಸಿದ್ದರಾಮ್ ತುಕಾರಾಮ್ ಸೊರೆ ಹಾಗೂ ಸ್ವಾಗತ ವಂದನಾರ್ಪಣೆಯನ್ನ ರಾಘವೇಂದ್ರ ಪಾಡುಕುಮುಖಿ ನಡೆಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಸಮಾಜದ ಸ್ವಕುಳಸಾಳಿ ಸಮಾಜದ ಅಧ್ಯಕ್ಷರಾದ ನಾರಾಯಣಪ್ಪ ರಾಮಚಂದ್ರಪ್ಪ ದಿವಟೆ, ತರುಣ ಸಂಘದ ಅಧ್ಯಕ್ಷ ರಾಘವೇಂದ್ರ ಚಿಲ್ಲಾಳ್, ಮಹಿಳಾ ಮಂಡಳದ ಅಧ್ಯಕ್ಷೆ ನಾಗರತ್ನ ಈಶ್ವರ್ ಸಾಕ್ರೆ, ಸಮಾಜದ ಹಿರಿಯರಾದ ದತ್ತಾತ್ರೇಯ ಗುಳೇದ್, ಕೃಷ್ಣಪ್ಪ ಗಚ್ಚಿ, ಶಾಂತಕುಮಾರ್ ಸಾಕ್ರೆ, ಅಶೋಕ್ ಸರೋದೆ, ವಿಶ್ವನಾಥ್ ಸಾಕ್ರೆ, ಸೋಪಣ್ಣ ಚಲ್ಲಾಳ್, ನಾರಾಯಣಪ್ಪ ಭಂಡಾರಿ, ಚಂದ್ರಕಾಂತ್ ಕೆಂದೂಳಿ ಸೇರಿದಂತೆ ಸಮಾಜದ ಎಲ್ಲ ಹಿರಿಯರು ಹಾಗೂ ತರುಣ ಸಂಘದ ಸದಸ್ಯರುಗಳು, ಮಹಿಳಾ ಮಂಡಳದ ಸದಸ್ಯರುಗಳು ಹಾಗೂ ಎಲ್ಲ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಈ ಒಂದು ಜಿಹ್ವೇಶ್ವರ ಜಯಂತಿ ಕಾರ್ಯಕ್ರಮಕ್ಕೆ ಎಲ್ಲರೂ ಮಹನೀಯರು, ಹಿರಿಯರು, ಭಾಗಿನಿಯರು ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ನಡೆಸಿಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಮುಂದಿನ ವರ್ಷವೂ ಹೆಚ್ಚಿನ ಭಾಗದಲ್ಲಿ ಮಹಿಳೆಯರು ಕಳಸವನ್ನು ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ಆಮೇಲೆ ಪ್ರತಿಭಾ ಪುರಸ್ಕಾರದ ಒಂದು ಕಾರ್ಯಕ್ರಮವೂ ಕೂಡ ನಮ್ಮ ಸಮಾಜದಲ್ಲಿ ಅಚ್ಚುಕಟ್ಟಾಗಿ ಜಿಹ್ವೇಶ್ವರ ಜಯಂತಿ ದಿನದಂದು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಪ್ರೋತ್ಸಾಹವನ್ನು ನೀಡುತ್ತಾರೆ. ಇದೇ ರೀತಿ ಮುಂದೆ ಒಳ್ಳೆಯ ಕಾರ್ಯಕ್ರಮಗಳು ಕೂಡ ನಾವು ಸಮಾಜದ ವತಿಯಿಂದ ಮಾಡುತ್ತೇವೆ ಅಂತ ಇಂದು ನಮ್ಮ ಸ್ವಕುಳಸಾಳಿ ಸಮಾಜದ ಇಲ್ಕಲ್ ಶ್ರೀ ದತ್ತ ದೇವಸ್ಥಾನದಲ್ಲಿ ಇವತ್ತು 101ನೇಯ ಶ್ರೀ ಜಿಹ್ವೇಶ್ವರ ಜಯಂತ್ಯೋತ್ಸವವನ್ನು ಅದ್ಧೂರಿಯಾಗಿ ನಾವು ಆಚರಿಸಿದ್ದೇವೆ. ಈ ಸಮಾರಂಭದಲ್ಲಿ ಸಮಾಜದ ಎಲ್ಲ ಹಿರಿಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸಮಾಜದ ಎಲ್ಲ ಮಹಿಳೆಯರು ಮತ್ತು ಮಹಿಳಾ ಮಂಡಳದ ಸದಸ್ಯರು ಬೆಳಗಿನ ಜಾವದಿಂದ ಹಿಡ್ಕೊಂಡು ಮಧ್ಯಾಹ್ನದ ಈ 3 ಗಂಟೆ ಸುಮಾರದವರೆಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅತ್ಯಂತ ಯಶಸ್ವಿಯಾಗಿ ಈ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಪರಿಪೂರ್ಣಗೊಳಿಸಿದ್ದೇವೆ. ಬೆಳಗ್ಗೆ ಜಯಂತಿ ಉತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ ಭಗವಾನ್ ಜಿಹ್ವೇಶ್ವರನ ಒಂದು ತೊಟ್ಟಿಲು ಕಾರ್ಯಕ್ರಮವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಭಕ್ತಿಪೂರ್ವಕವಾಗಿ ಎಲ್ಲ ಮಹಿಳೆಯರು ಅವತ್ತು ಆಚರಿಸಿದ್ದಾರೆ. ಅದರ ಜೊತೆಗೆ ತದನಂತರ 10 ಗಂಟೆಗೆ ಕಳಸ ಸಮೇತವಾಗಿ ಸುಮಂಗಲಿಯವರು ಏನು ಮಾಡಿದ, ಇವತ್ತು ಊರಿನ ಎಲ್ಲ ಬೀದಿಗಳಲ್ಲಿ ಪಲ್ಲಕ್ಕಿಯೊಂದಿಗೆ ಮೆರವಣಿಗೆಯನ್ನು ಮಾಡಿ ಕೊನೆಗೆ 1:15 ಸುಮಾರಿಗೆ ದೇವಸ್ಥಾನದ ಆವರಣದಲ್ಲಿ ಬಂದು ದೇವಸ್ಥಾನದಲ್ಲಿ ಸಮಾರಂಭದಲ್ಲಿ ಎಲ್ಲ ಮಹಿಳೆಯರು ಭಾಗವಾಗಿದ್ದರು. ಅದರೊಂದಿಗೆ ಸಮಾಜದ ಎಲ್ಲ ಹಿರಿಯರು ನಾರಾಯಣಪ್ಪ ದಿವಟೆಯವರ ಅಧ್ಯಕ್ಷತೆಯಲ್ಲಿ ವಿಶ್ವನಾಥ್ ಸಾಕ್ರೆಯವರು, ಶಾಂತಕುಮಾರ್ ಸಾಕ್ರೆಯವರು, ಅಶೋಕ್ ಸರೋದೆಯವರು, ಹಾಗೆ ಚಂದ್ರಕಾಂತ್ ಕೆಂದೂಳಿಯವರು
ಹಾಗೂ ನಮ್ಮ ಭೂಮಿಕಾ ಮಹಿಳಾ ಮಂಡಳದ ಅಧ್ಯಕ್ಷಿಣಿಯಾದಂಥ ಶ್ರೀಮತಿ ನಾಗರತ್ನ ಈಶ್ವರ್ ಸಾಕ್ರೆ ಅವರೊಂದಿಗೆ ಅನೇಕ ಎಲ್ಲ ರತ್ನ ಅಡಗೆ ಮತ್ತು ಸುನೀತಾ ಕೆಂದೋಳಿ, ಸಾವಿತ್ರಿ ಭಂಡಾರಿ, ಕವಿತಾ ಚಿಲ್ಲಾಳ ಮತ್ತು ನಿರ್ಮಲಾ ಪಾಡ್ಮುಖಿ ಅನೇಕ ಎಲ್ಲ ಮಹಿಳಾ ಮಂಡಳದ ಸದಸ್ಯನಿಯರು ಅತ್ಯಂತ ಸಂತಸದಿಂದ ಸಡಗರದಿಂದ ಸಂಭ್ರಮದಿಂದ ಭಾಗವಹಿಸಿ ಕಳಸವನ್ನು ತಂದಂಥ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು. ಈ ಉಡಿ ತುಂಬುವ ಕಾರ್ಯಕ್ರಮ ನಮ್ಮ ದೇಶದ ನಮ್ಮ ಹಿಂದೂ ಸಂಸ್ಕೃತಿಯ ಒಂದು ಸನಾತನ ಒಂದು ಪವಿತ್ರವಾದ ಸಂಸ್ಕೃತಿಯಾಗಿದೆ. ಈ ಸಾಂಕೇತಿಕವಾಗಿ ಉಡಿ ತುಂಬುವ ಕಾರ್ಯಕ್ರಮ, ಸುಮಂಗಲಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ, ಅದು ಒಂದು ದೇವರಿಗೆ ಒಂದು ಪ್ರೀತಿಯನ್ನು, ದೇವರಿಗೆ ಒಂದು ಸೇವೆಯನ್ನು ಸಲ್ಲಿಸಿದಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಅನೇಕ ವರ್ಷಗಳಿಂದ ಇವತ್ತು ನಮ್ಮ ಸಮಾಜದಲ್ಲಿ ಆಚರಿಸ್ತಾ ಬಂದಿದ್ದೇವೆ. ಕೊನೆಗೆ ಕುಮಾರಿ ಪ್ರಜ್ಞಾ ಜಗನ್ನಾಥ್ ಪೋಂದೆ ಅವಳು ಕೂಡ ಒಂದು ಸಣ್ಣದಾದ ಒಂದು ನೃತ್ಯವನ್ನು ನೆರವೇರಿಸಿದಳು. ಅದರೊಂದಿಗೆ ಡಿಗ್ರಿಯನ್ನು ಪಾಸ್ ಮಾಡಿದಂಥ, SSLC ಪಾಸ್ ಮಾಡಿದಂಥ, PUC ಪಾಸ್ ಮಾಡಿದಂಥ ನಮ್ಮ ಸಮಾಜದ ಎಲ್ಲ ವಿದ್ಯಾರ್ಥಿಗಳಿಗೆ ಗೌರವ ಸತ್ಕಾರಗಳನ್ನು ಸಮಾಜದ ವತಿಯಿಂದ ಸಲ್ಲಿಸಲಾಯಿತು. ಹಾಗೆ ಹಿರಿಯರಿಗೆ ಸಾಧಕರಿಗೂ ಸಹ ಗೌರವವನ್ನು ಸಲ್ಲಿಸಲಾಯಿತು. ಅದರಂತೆ ಸಿದ್ರಾಮ್ ಸುರೇ ಅವರು ಈ ಕಾರ್ಯಕ್ರಮವನ್ನು, ಸಿದ್ರಾಮ್ ಸುರೇ ಮತ್ತು ಪಾಡ್ಮುಖಿ ಇವರು ಕೂಡ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿರೂಪಣೆಯನ್ನು ಸಲ್ಲಿಸಿದರು. ಅದರೊಂದಿಗೆ ವಂದನಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮವನ್ನು, ವೇದಿಕೆ ಕಾರ್ಯಕ್ರಮವನ್ನು ಮುಗಿಯಿತು. ಎಲ್ಲರಿಗೂ ಪ್ರೀತಿಯ ಭೋಜನ, ಒಳ್ಳೆಯ ಊಟದೊಂದಿಗೆ ಈ ಊಟವನ್ನು ಸೇವಿಸಿದೊಂದಿಗೆ ಈ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ವರ್ಷವೂ ನೆರವೇರಿಸುತ್ತಾ ಬಂದಿದ್ದೇವೆ. ಎಲ್ಲರಿಗೂ 101ನೇ ಜೀವೇಶ್ವರ ಜಯಂತಿ ಆರ್ಥಿಕ ಶುಭಾಶಯಗಳು. ಬೆಳಿಗ್ಗೆ ಜೀವೇಶ್ವರ ಮೂರ್ತಿಗೆ ಅಭಿಷೇಕ ಕೂಡ ತುಂಬ ಚೆನ್ನಾಗಿ ನಡೀತು. ಅದಾದಮೇಲೆ ಬೈಕ್ ರ್ಯಾಲಿ ತುಂಬ ಚೆನ್ನಾಗಿ ನಡೀತು. ಬೈಕ್ ರ್ಯಾಲಿ ಆದಮೇಲೆ ನಂತರ ಜೀವೇಶ್ವರ ಫೋಟೋ ಮೆರವಣಿಗೆ ತುಂಬ ಚೆನ್ನಾಗಿತ್ತು. ಎಲ್ಲ ಗುರು ಹಿರಿಯರು ಹಾಗೂ ತರುಣ ಸಂಘರು ಎಲ್ಲರೂ ಒಟ್ಟುಗೂಡಿ ತುಂಬ ಜೀವೇಶ್ವರ ಮೆರವಣಿಗೆಯನ್ನು ತುಂಬ ಚೆನ್ನಾಗಿ ನಡೆಸಿತ್ತು. ಇದೇ ಥರ ನಮ್ಮ ಗುರು ಹಿರಿಯರು, ಸಮಾಜದ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ತರುಣ ಸಂಘದವರು ಇದೇ ಥರ ಪ್ರತಿ ವರ್ಷ ನಮಗೆ ಪ್ರೋತ್ಸಾಹ ಕೊಟ್ಟು, ಅದಾದಮೇಲೆ ದತ್ತ ಜಯಂತಿಗೆ ಕ್ರಿಕೆಟನ್ನು ಆಯೋಜಿಸಿ, ಟೂರ್ನಮೆಂಟ್ ಆಯೋಜಿಸಿ ಪ್ರತಿ ವರ್ಷ ಇದೇ ಥರ ನಮ್ಗೆ ಬೆನ್ನೆಲುಬಾಗಿ ಸಪೋರ್ಟ್ ಮಾಡಿ, ಎಲ್ಲ ಒಂದು ಕ್ರೀಡೆಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.